ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮೊಂದಿಗೆ ನನ್ನ ಟ್ರಾವೆಲ್ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಡೆಹ್ರಾಡೂನಿಂದ ಬೆಂಗಳೂರಿಗೆ ನಮ್ಮ ಪಯಣ ಹೇಗಿತ್ತು ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಫ್ಲೈಟ್ ಸಂಜೆ 6 ಗಂಟೆಗೆ ಶೆಡ್ಯೂಲ್ ಆಗಿತ್ತು. ಹಾಗಾಗಿ ಮಧ್ಯಾಹ್ನ ಮನೆಯಲ್ಲೇ ಊಟ ಮಾಡಿಕೊಂಡು ಏರ್ಪೋರ್ಟ್ ಟ್ಯಾಕ್ಸಿನ ಬುಕ್ ಮಾಡಿಕೊಂಡು ನಮ್ಮ ಪಯಣ ಶುರುವಾಯಿತು. ನನ್ನ ಮಗನಿಗೆ ನಿದ್ದೆ ಟೈಮ್ ಆಗಿರೋದ್ರಿಂದ ಕಾರ್ ಹತ್ತಿದ ತಕ್ಷಣವೇ ನಿದ್ದೆ ಬಂದುಬಿಡ್ತು ಮಗುಗೆ. ಹಾಗೆ ಸುತ್ತಮುತ್ತ ಒಳ್ಳೆ ಸೀನರಿನ ನೋಡಿಕೊಂಡು ಒಳ್ಳೆ ವೀಡಿಯೋಸ್ನ ಮಾಡಿಕೊಂಡು ಹಾಗೆ ಟೈಮ್ ಪಾಸ್ ಮಾಡಿದ್ವಿ. ಡೆಹ್ರಾಡೂನಲ್ಲಿ ಸುತ್ತಮುತ್ತ ಫುಲ್ ಗುಡ್ಡ ಬೆಟ್ಟಗಳಿರೋದ್ರಿಂದ ಫುಲ್ಲು ವ್ಯೂಸ್ ಸಖತ್ತಾಗಿರುತ್ತೆ. ಅದೇ ನೋಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ಪಾಸ್ ಆಗೋ ಹೋಗ್ಬಿಡುತ್ತೆ ಕಾರಲ್ಲಿ. 1 ಅವರಲ್ಲಿ ಏರ್ಪೋರ್ಟ್ ರೀಚ್ ಆಗೇ ಬಿಟ್ವಿ. ಈ ಡೆಹ್ರಾಡೂನ್ ಏರ್ಪೋರ್ಟ್ನ ಜಾಲಿ ಗ್ರ್ಯಾಂಟ್ ಏರ್ಪೋರ್ಟ್ ಅಂತಲೂ ಕರೀತಾರೆ. ಏರ್ಪೋರ್ಟ್ ರೀಚ್ ಆಗಿ ಲಗೇಜ್ ಎಲ್ಲ ಇಳಿಸ್ಕೊಂಡು ಇನ್ನೇನು ನನ್ನ ಮಗನೂ ಎದ್ದು ಕುತ್ಕೊಂಡ್ಬಿಟ್ಟ. ಡಿಜಿ ಯಾತ್ರೆಯಿಂದ ಎಂಟ್ರಿ ತೊಗೊಂಡು ಏರ್ಪೋರ್ಟ್ ಒಳಗಡೆ ಬಂದ್ವಿ. ಇದು ನೋಡಿ ಒಳಗಡೆ ಎಷ್ಟು ಚೆನ್ನಾಗಿದೆ ಏರ್ಪೋರ್ಟು. ಒಳ್ಳೆ ಸುಂದರವಾದ ಪೇಂಟಿಂಗ್ಸ್ಗಳು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಉತ್ತರಾಖಂಡ್ನ ಫೇಮಸ್ ಪ್ಲೇಸಸ್ಗಳನ್ನ ಇಲ್ಲಿ ಪೇಂಟಿಂಗ್ಗಳು ಮಾಡಲಾಗಿದೆ. ಬ್ಯಾಗೇಜ್ನ ಚೆಕ್ ಇನ್ ಮಾಡಿ ನನ್ನ ಮಗ ಕೂಡ ಬ್ಯಾಗ್ಗಳಿಗೆ ಬಾಯ್ ಅಂತ ಹೇಳಿದಾಯಿತು. ಜಾಲಿ ಗ್ರ್ಯಾಂಟ್ ಅಂತ ಏರ್ಪೋರ್ಟಿಗೆ ಯಾಕೆ ಹೆಸರಿಟ್ಟಿದ್ದಾರೆ ಅಂತ ಕ್ಯೂರಿಯಾಸಿಟಿ ಇತ್ತು. ಆಮೇಲೆ ಇಂಟ್ರೆಸ್ಟಿಂಗ್ ಆಗಿ ನೋಡಿದ್ರೆ ಅದು ಸಿಂಪಲ್ ಆಗಿ ಇತ್ತು. ಈ ಏರಿಯಾನೇ ಹೆಸರೇ ಜಾಲಿ ಗ್ರ್ಯಾಂಟ್ ಅಂತ, ಅದಕ್ಕೆ ಜಾಲಿ ಗ್ರ್ಯಾಂಟ್ ಅಂತ ಏರ್ಪೋರ್ಟ್ ಅಂತ ಹೆಸರು ಬಂದಿದೆ ಅಷ್ಟೇ. ಬ್ಯಾಗೇಜ್ ಚೆಕ್ ಇನ್ ಆಯಿತು, ಸೆಕ್ಯೂರಿಟಿ ಚೆಕ್ ಆಯಿತು. ಇನ್ನು ಇವಾಗ ಫ್ರೀ ಫಾರ್ 2 hours. ಸದ್ಯ ಇಲ್ಲಿ ಮಕ್ಕಳಿಗೆ ಆಟ ಆಡೋಕ್ಕೆ ಒಂದು ಒಳ್ಳೆ ಪ್ಲೇಯಿಂಗ್ ಏರಿಯಾ ಇತ್ತು. ನನ್ನ ಮಗ ಮಾತ್ರ ಫುಲ್ ಆಟ ಆಡಿ ಫುಲ್ ಎಂಜಾಯ್ ಮಾಡ್ದ. ಇನ್ನೂ 2-3 ಮಕ್ಕಳು ಸಿಕ್ಕಿದ್ರು ಆಟ ಆಡೋಕ್ಕೆ. ಇನ್ನೇನು ಬಿಡಿ, ಸಖತ್ತಾಗಿ ಆಟ ಆಡ್ದ ಮಗು. ಪೇರೆಂಟ್ಸ್ಗೆ ಮಕ್ಕಳನ್ನ ಹಿಡಿಯೋದೇ ಒಂದು ದೊಡ್ಡ ಟಾಸ್ಕು. ಅದು ಈ ಥರ ಆಟ ಆಡೋಕ್ಕೆಲ್ಲ ಸಿಕ್ಬಿಟ್ರೆ ಮುಗ್ದೋಯ್ತು, ಅವ್ರು ನೋಡ್ಕೊಳ್ಳೋದಕ್ಕೆ ಟೈಮ್ ಆಗಿ ಹೋಗುತ್ತೆ. ಕಾರಲ್ಲೇ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ದ ಮಗ. ಇನ್ನೇನು ಕೇಳ್ತೀರಾ, ನಿದ್ದೆನೇ ಇಲ್ಲ ಮಗುಗೆ, ಬರೀ ಆಟ ಆಟ ಆಟ. ನಮ್ಮ ಫ್ಲೈಟು ಬಂದೇ ಬಿಡ್ತು. ಇನ್ನು ರೆಡಿ ಆಗ್ತಾ ಇದೆ. ಇನ್ನೇನು ಬೋರ್ಡಿಂಗ್ ಸ್ಟಾರ್ಟ್ ಆಗೇ ಬಿಡ್ತು. ಮಗ ಫುಲ್ಲು ಎಕ್ಸೈಟೆಡು. ಹೀಗೆ ಬೋರ್ಡಿಂಗ್ ಸ್ಟಾರ್ಟ್ ಆಯಿತು. ಕ್ಯೂವಲ್ಲಿ ನಿಂತ್ಕೊಂಡು ಫ್ಲೈಟ್ ಹತ್ಕೊಂಡೇ ಬಿಟ್ವಿ. ಈ ಮಕ್ಕಳು ಎಲ್ಲಿದ್ದರೂ ಕಿಟ್ಲೆ ಮಾಡೋದು ಬಿಡಲ್ಲ ನೋಡಿ. ಹಿಂಗೆ ಆ ವಿಂಡೋನ ಓಪನ್ ಮಾಡೋದು ಹಾಕೋದು ಮಾಡ್ತಾನೆ ಇದ್ದಾನೆ. ಎಷ್ಟು ಸ್ಟಾಪ್ ಮಾಡಿದ್ರು ರೆಡಿನೇ ಇಲ್ಲ ಮಗ. ಇನ್ನು ನನ್ನ ಮಗನಿಗೆ ಸ್ನ್ಯಾಕ್ಸ್ಗಳೆಲ್ಲ ತಂದಿದ್ದೆ. ಏನೇನು ಸ್ನ್ಯಾಕ್ಸ್ಗಳು ತಂದಿದ್ದೆ ಅಂತ ಶಾರ್ಟ್ಸಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ, ಪ್ಲೀಸ್ ಚೆಕ್ ಮಾಡಿ. ಎಲ್ಲ ಸ್ನ್ಯಾಕ್ಸ್ಗಳನ್ನ ತಿಂದು ಫುಲ್ ಎಂಜಾಯ್ ಮಾಡ್ತಿದ್ದಾನೆ. ನಿದ್ದೆ ಮಾತಂತೂ ಕೇಳಲೇಬೇಡಿ. ಇನ್ನು ನಮಗೂ ಸ್ನ್ಯಾಕ್ಸ್ ಬಂತು. ಸ್ಯಾಂಡ್ವಿಚನ್ನು ನಾವು ಆಪ್ಟ್ ಮಾಡ್ಕೊಂಡಿದ್ವಿ. ಜ್ಯೂಸು ಸ್ಯಾಂಡ್ವಿಚ್ ತಿನ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ರೆಸ್ಟ್ ಮಾಡಿ ಇನ್ನೇನು ನಮ್ಮದು ಬೆಂಗಳೂರು ಏರ್ಪೋರ್ಟ್ ಬಂದೇ ಬಿಡ್ತು. ಇದು ನಮ್ಮ ಜರ್ನಿ ವ್ಲಾಗ್. ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಮೈ ವಿಡಿಯೋ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.